ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಉಡುಪಿ ಸ್ಪೆಷಲ್ ಹಲಸಿನ ಹಣ್ಣಿನ ಮೃದುವಾದ ದೋಸೆನ ಮಾಡಿ ತೋರಿಸ್ತೀನಿ. ಸಿಹಿಯಾಗಿರುತ್ತೆ ಮತ್ತು ಮೃದುವಾಗಿರುತ್ತೆ. ಇದಕ್ಕೆ ನಾವು ಒಂದು ಬಟ್ಲಷ್ಟು ಹಲಸಿನ ಹಣ್ಣು ತೊಗೊತಾ ಇದ್ದೀನಿ. ಇದು ಸ್ವಲ್ಪ ಹಣ್ಣಾಗಿರೋವಂಥದ್ದೇ. ಇನ್ನೂ ಹಣ್ಣಾಗಿರೋಂಥ ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಈಗ ಅಷ್ಟು ಹಲಸಿನ ಹಣ್ಣು ನಾವು ಬಳಸ್ಕೊಳ್ತಾ ಇಲ್ಲ. 1 ಲೋಟ ಅಕ್ಕಿನ ನಾನಿಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ದೋಸೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನಾನು ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ಇದು 6ರಿಂದ 8 ಗಂಟೆ ನೆನೆಸ್ಬೇಕು. ನೆನೆಸಿದ ಅಕ್ಕಿ ಈಗ ಈ ಥರ ಆಗಿದೆ. ಅದರ ನೀರನ್ನು ತೆಗೆದ್ಬಿಟ್ಟು ಈಗ ನಾವು ಅದ್ರ ಜೊತೆ ಹಲಸಿನ ಹಣ್ಣನ್ನು ಬಿಡಿಸ್ಕೊಂಡು ಈ ಥರ ಸಿಪ್ಪೆ ಮತ್ತು ನಾರೆಲ್ಲ ತಕ್ಕೊಂಡು ಬೀಜ ಎಲ್ಲ ತೆಗೆದಿಟ್ಕೊಂಡು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಲಸಿನ ಹಣ್ಣನ್ನು ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಲ್ಲ, ಸೋನಾ ಮಸೂರಿ ಅಥವಾ ರೇಷನ್ ಅಕ್ಕಿನ ಅದರ ಅದೇ ಅಳತೆನಲ್ಲಿ, ಆ ಲೋಟ ಅಳತೆನಲ್ಲೇ ನಾವೀಗ ಹಲಸಿನ ಹಣ್ಣು ಕೂಡ ಹಾಕ್ಕೋಬೇಕು. ಅದನ್ನು ಈಗ ನಾನು ಹಲಸಿನ ಹಣ್ಣೆಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ಬೀಜ ಎಲ್ಲ ತೆಗೆದಿರೋಂಥ ಹಲಸಿನ ಹಣ್ಣು ತೊಳೆಗಳನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಲೋಟಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ನಾವು ಹಲಸಿನ ಹಣ್ಣನ್ನು ಹಾಕ್ಕೋಬೇಕು. ಇದೇ ಲೋಟದಲ್ಲಿ ನಾವು ಅಕ್ಕಿನ ನೆನೆಸಿಟ್ಟಿರೋವಂಥದ್ದು. ಈಗ ನಾನು ಅಷ್ಟು ಹಲಸಿನ ಹಣ್ಣನ್ನು ಕಟ್ ಮಾಡಿಕೊಂಡು ಈ ಲೋಟದ ಅಳತೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಸಿಹಿ ಇಲ್ಲ ಅಂತಂದರೆ ಬೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಈಗ 1 ಲೋಟ ಹಲಸಿನ ಹಣ್ಣನ್ನು ಫಸ್ಟು ನಾನು ರುಬ್ಕೊಳ್ತಾ ಇದ್ದೀನಿ. ದೊಡ್ಡ ಮಿಕ್ಸಿ ಜಾರಲ್ಲಿ ಫಸ್ಟು ಹಲಸಿನ ಹಣ್ಣು, ಅದೇ ಲೋಟದಲ್ಲಿ 1/4 ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 4 ಕಾಳು ಮೆಣಸಿನಕಾಳು ಮತ್ತು 2 ಏಲಕ್ಕಿನ ಸಿಪ್ಪೆ ತೆಗೆದು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಮೆಣಸುಕಾಳು ಹಾಕೊಳ್ಳೋದ್ರಿಂದ ಜೀರ್ಣನೂ ಆಗುತ್ತೆ ಮತ್ತು ರುಚಿನೂ ಚೆನ್ನಾಗಾಗುತ್ತೆ. ಹಾಗೆ ಏಲಕ್ಕಿ ಪರಿಮಳ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ತೀನಿ. ಹಲಸಿನ ಹಣ್ಣಿಗೆ ಸಿಹಿ ನೀವು ಎಷ್ಟು ಸೇರಿಸ್ಕೋಬೇಕು ಅಂತಂದರೆ ನಿಮ್ಮ ರುಚಿಗೆ ತಕ್ಕಾಗಿ, ಅಂದರೆ ಹಣ್ಣು ಸಿಹಿ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೋಬೇಕು. ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಹಲಸಿನ ಹಣ್ಣು ಬೆಲ್ಲ ಚೆನ್ನಾಗಿ ರುಬ್ಬಿದ ಮೇಲೆ ನೆಂದಿಟ್ಟಿರೋಂಥ ಅಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ. ನುಣ್ಣಕ್ಕೆ ಗಂಟಿಲ್ದರ ಥರ ಚೆನ್ನಾಗಿ ರುಬ್ಬಬೇಕು. ನೋಡಿ, ಈ ಥರ ನುಣ್ಣಕ್ಕೆ ರುಬ್ಕೋಬೇಕು. ನೀರು ಕಮ್ಮಿ ಹಾಕಿನೇ ರುಬ್ಕೋಬೇಕು. ಸ್ವಲ್ಪ ಗಟ್ಟಿಗೆ ಇರಬೇಕಿದು, ತುಂಬ ತೆಳ್ಳಗೆ ಮಾಡಬಾರ್ದು. ನೋಡಿ, ಈ ಹದದಲ್ಲಿ ದೋಸೆ ಹಿಟ್ಟನ್ನು ರುಬ್ಕೊಂಡು ನಾನೀಗ ಒಂದು ಬೌಲಿಗೆ ತೆಗೆದಿಟ್ಕೊಳ್ತೀನಿ. ನೋಡಿ, ಈ ಥರ ಬಂದಿದೆ. ಈ ಹದದಲ್ಲಿ ದೋಸೆ ಹಿಟ್ಟನ್ನು ರುಬ್ಕೊಂಡು ಚೆನ್ನಾಗಿ ಈಗ ಅದನ್ನು ನಾವು ಒಂದು ದಿನ ಉಬ್ಬೋದಕ್ಕೆ ಬಿಡಬೇಕು. ಅಂದರೆ ಅದು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಈಗೇನು ಕೂಡ ಇಮಿಡಿಯೇಟ್ ಇನ್ಸ್ಟೆಂಟಾಗಿಯೂ ದೋಸೆ ಮಾಡ್ಬೋದು. ನಾನೀಗ ಒಂದು ರಾತ್ರಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಅಂದರೆ ರಾತ್ರಿ 7ರಿಂದ 8 ಗಂಟೆ ಅದನ್ನು ಪೂರ್ತಿ ಹಾಗೆ ಬಿಟ್ಟಿದ್ದೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆನ ತಿಂಡಿಗೆ ಅಥವಾ ಬೆಳಗ್ಗೆಗೆ ನಾವು ಮಾಡ್ಕೋಬೇಕು ಅಂತಂದರೆ ಈ ಥರ ಕಲಿಸ್ಕೊಂಡು ನಾನು 1 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಿಂದಿನ ದಿನ ನಾನು ಉಪ್ಪು ಹಾಕಿರಲಿಲ್ಲ. ಈಗ ಬೆಳಗ್ಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಗಟ್ಟಿ ಇದ್ದರೆ ಮಾತ್ರ ನೀರು ಹಾಕಿ ಕೈ ಆಡ್ಕೊಳ್ಳಿ, ಇಲ್ಲ ಅಂದರೆ ಈ ಹದದಲ್ಲೇ ಸಾಕು. ನೋಡಿ, ಇಲ್ಲಿ ಯಾವುದೇ ಅವಲಕ್ಕಿ ಆಗಲಿ ಬಳಸ್ತಾ ಇಲ್ಲ, ಸೋಡಾ ಅಕ್ಕಿ ಬಳಸ್ತಾ ಇಲ್ಲ. ಬರೀ ಅಕ್ಕಿ ಮತ್ತು ಹಲಸಿನ ಹಣ್ಣು 2 ಪದಾರ್ಥಗಳಿಂದ ಮಾತ್ರ ಈ ದೋಸೆ, ಸಿಹಿ ದೋಸೆ, ಹಲಸಿನ ಹಣ್ಣು, ಬೆಲ್ಲ ಮತ್ತು ಅಕ್ಕಿ 3 ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾತ್ರ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಹಂಚನ್ನು ಚೆನ್ನಾಗಿ ಕಾಯಿಸಿ ಸ್ವಲ್ಪ ನೀರು ಹಾಕಿ ಟೆಂಪ್ರೇಚರ್ನ ಮಾಡ್ರೇಟ್ ಮಾಡಿಕೊಂಡು ಈಗ ಸ್ವಲ್ಪ ತುಪ್ಪ ಹಚ್ಚಿ ಚೆನ್ನಾಗಿ ಸವರ್ಕೊಂಡು ಈಗ ನಾನು 2 ಸೌಟು ಹಲಸಿನ ಹಣ್ಣಿನ ದೋಸೆ ಹಿಟ್ಟು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ತುಪ್ಪ ಹಾಕಿದ್ರೆ ಮಾತ್ರ ರುಚಿ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಂಡು ಆಮೇಲೆ ಒಂದು ಲಿಡ್ಡನ್ನು ಮುಚ್ಚಿ 1-2 ನಿಮಿಷ ಬೇಯಿಸಿದ ಮೇಲೆ ಈಗ ತಿರುಗಿಸಿ ಹಾಕ್ಕೊಳ್ಬೋದು. ಆರಾಮಾಗಿ ತಿರುಗಿಸಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳೋವಂಥದ್ದು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಳ್ಳೆ ಬಂಗಾರದಂಥ ಕಲರ್ ಬಂದಿದೆ ಅಲ್ವಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಒಳ್ಳೆ ತುಂಬಾ ಪರಿಮಳ ಚೆನ್ನಾಗಿರುತ್ತೆ. ಆಮೇಲೆ ಫ್ಲಫಿಯಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ. ನಾವು ಇದಕ್ಕೇನು ಉದ್ದಿನಬೇಳೆ ರುಬ್ಬಿಲ್ಲ, ಅವಲಕ್ಕಿ ರುಬ್ಬಾಕಿಲ್ಲ, ಎಂಥದ್ದು ಇಲ್ಲ. ಬರೀ ಅಕ್ಕಿ ಮತ್ತು ಹಲಸಿನ ಹಣ್ಣು ರುಬ್ಬಾಕಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಬೆಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರು ಕೂಡ ಬಂದಿದೆ. ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಬಣ್ಣ ಅಂತೂ ನೋಡಿ, ಒಳ್ಳೆ ಗೋಲ್ಡನ್ ಕಲರ್, ಬಂಗಾರದಂಥ ದೋಸೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಮನೆ ತುಂಬ ಹಲಸಿನ ಹಣ್ಣಿನ ಪರಿಮಳ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ನೋಡಿ, ಈಗ ಮತ್ತೆ 2ನೇ ದೋಸೆನೂ ಕೂಡ ಹಾಗೆ ಹಂಚ ಮೇಲೆ ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು, ಟಿಶ್ಯೂ ಪೇಪರಿಂದೆಲ್ಲ ಒರೆಸ್ಕೊಂಡು ಈಗ ನಾನು 2ನೇ ಸರಿ ದೋಸೆ ಹಾಕ್ತಾ ಇದ್ದೀನಿ. 2 ಸೌಟು ದೋಸೆ ಹಾಕಿ ಇದನ್ನು ಹರಡಬಾರ್ದು. ದೋಸೆ ಹಿಟ್ಟನ್ನು ಹಾಗೆಯೇ ಹಾಕಿ ನೋಡಿ, ಈ ಥರ ಕಣ್ಣು ಥರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಚೆನ್ನಾಗಿ ನೆಂದು ಮತ್ತು ಬೆಳಗ್ಗೆ ಉಬ್ಬಿದ್ದರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ, ಸಾಫ್ಟಾಗಿ ಬರ್ತಾಯಿದೆ. ಈಗ 1-2 ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಬೇಕಾದರೆ ಎಣ್ಣೆ ಕೂಡ
ಹಾಕಿ ಬೇಯಿಸ್ಕೊಬೋದು. ಆದರೆ ತುಪ್ಪ ಹಾಕಿದ್ರೆ ರುಚಿ ಹೆಚ್ಚುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎರಡು ಕಡೆಯೂ ಚೆನ್ನಾಗಿ ಬಂದಿದೆ. ಮತ್ತು ಈಗ ನಾನು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಸವರ್ತೀನಿ. ತುಂಬ ಚೆನ್ನಾಗಾಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಪರಿಮಳ ತುಂಬ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಒಳ್ಳೆ ಎಷ್ಟು ಮೃದುವಾಗಿ ಬಂದಿದೆ ಅಂದರೆ ಹತ್ತಿಯಷ್ಟು ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಬೆಳಗ್ಗೆ ತಿಂಡಿಗಾದರೂ ಮಾಡಿಕೊಡ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಲಸಿನ ಸೀಸನಲ್ಲಿ ನೀವು ಪ್ರತಿ ಸರಿನೂ ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಡಿಫ್ರೆಂಟಾಗೂ ಇರುತ್ತೆ. ಹಣ್ಣನ್ನು ತಿಂದು ತುಂಬ ಜಾಸ್ತಿ ಇದ್ದಾಗ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡೋದೇ ಬೇಡ. ಈ ಥರ ಒಂದು ಸತಿ ದೋಸೆನೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈಗ ಇದು 3ನೇ ದೋಸೆನೂ ಹಾಕ್ತಾಯಿದ್ದೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಈ ಅಳತೆ ಹಿಟ್ಟು 1 ಲೋಟ ಅಕ್ಕಿ ಅಳತೆಯಲ್ಲಿ ಒಂದು 5ರಿಂದ 6 ದೋಸೆ ಆರಾಮ್ಸೆ ಆಗುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ರುಚಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ನೋಡಿ ಈಗ ಮತ್ತೆ ತುಪ್ಪ ಹಚ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಬರುತ್ತೆ, ಎಲ್ಲೂ ಅರಿಯೋ ಚಾನ್ಸ್ ಇಲ್ಲ. ದೋಸೆ ಹಿಟ್ಟನ್ನು ಹಾಕಿ ಹಾಗೆ ಬಿಟ್ಟು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ನೋಡಿ 4ನೇ ದೋಸೆನೂ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಕಲರು ಅಷ್ಟೇ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ. ಈ ಹಲಸೆಹಣ್ಣಿನಿಂದ ತುಂಬ ವಿಧವಾದ ಅಡುಗೆಗಳನ್ನ ಮಾಡ್ತಾರೆ. ಮಲೆನಾಡು ಕಡೆಯಲ್ಲಿ ಮತ್ತು ಉಡುಪಿ ಮಂಗಳೂರು ಕಡೆಯಲ್ಲೆಲ್ಲ ಹಲಸೆಹಣ್ಣು ತುಂಬ ಚೆನ್ನಾಗಿ ಬೆಳೆಯುತ್ತಲ್ವ ಅಲ್ಲೆಲ್ಲ, ಹಾಗಾಗಿ ಅಲ್ಲಿ ಅಡುಗೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಒಂದು ಇದು ಹಲಸೆಹಣ್ಣಿನ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನೀವು ಒಂದ್ಸತಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ಥರ 4ನೇ ದೋಸೆನೂ ರೆಡಿಯಾಗಿದೆ. ಇದನ್ನು ಬರೀ ತುಪ್ಪ ಅಥವಾ ಜೇನುತುಪ್ಪದ ಜೊತೆ ತಿನ್ಬೋದು. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಂಜೆ ಹೊತ್ತಿಗೆ ಅದಕ್ಕೆ ತಿನ್ಬೋದು, ಇಲ್ಲ ಏನಾದ್ರು ಡೆಸರ್ಟ್ ಥರ ಈಗ ನಾವು ಪ್ಯಾನ್ ಕೇಕ್ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಥರ ಇದು ಜಾಕ್ ಫ್ರೂಟ್ ಪ್ಯಾನ್ ಕೇಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಇದು ಒಂಥರ ತಿಂತಾ ಇದ್ರೆ ಒಳ್ಳೆ ಮಫಿನ್ಸ್ ಎಲ್ಲ ತಿಂತೀವಲ್ಲ, ಕಪ್ ಕೇಕು ಆ ಟೇಸ್ಟು ಕೂಡ ಬರುತ್ತೆ, ಅದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಜಾಕ್ ಫ್ರೂಟ್ ಸಿಕ್ಕಿದ್ರೆ ಮಾತ್ರ ಈ ಥರ ಒಂದು ದೋಸೆ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸಖತ್ತಾಗಿತ್ತು. ನನ್ನ ಪರ್ಸ್ನಲಿನೂ ತುಂಬ ಇಷ್ಟ ಆಯ್ತಿದ್ದು. ನೋಡಿ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ಬಂದಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹೋಗ್ತಾ ಬರ್ತಾ ಹಾಗೆ ತಿಂತಾರೆ. ಬೇರೆ ಏನೇನು ಸ್ವೀಟ್ಸ್ ತಿನ್ನೋ ಬದಲು ಈ ಥರ ಒಂದು ನಮ್ಮ ಟ್ರೆಡಿಷ್ನಲ್ ದೋಸೆ ಹಲಸಿನಹಣ್ಣು ಮತ್ತು ಬೆಲ್ಲ ಹಾಕಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ಯಾವ ಥರ ದೋಸೆ ನಿಮಗೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇನ್ನು ಬೇರೆ ಬೇರೆ ಹಣ್ಣುಗಳನ್ನೆಲ್ಲ ಉಪಯೋಗಿಸ್ಕೊಂಡು ದೋಸೆ ಎಲ್ಲ ಮಾಡ್ಬೋದು. ಮತ್ತು ಈ ಹಲಸಿನಹಣ್ಣಿಂದನೇ ತುಂಬ ವೆರೈಟಿ ಅಡುಗೆಗಳನ್ನೆಲ್ಲ ಮಾಡ್ತಾರೆ, ದೋಸೆ ಮತ್ತು ಮುಳ್ಕ ಅಂತಾರೆಲ್ಲ ಮಾಡ್ತಾರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.